ಮಂಜಿ ಮಂಜಿ ಸಿಕ್ನಂತಲೇ ಅವ ಮೇಸ್ತ್ರಿ. ಏನ ಸಿಕ್ನಂತ? ಹೊಲಕಟ್ಟ ಬಾಡೆ ಎಲ್ಲಿದ್ನಂತ್ರಿ ಅವ? ಊರ್ ಬಾಡೆ ಎದಕ್ ನನ್ ಜಲ್ಮ ತಿನ್ನಾಕ್ ಬಂದಿದ್ನ ಏನ ರೀ? ಎಲ್ಲಿದ್ನಂತವ? ಇವತ್ತು ಕೆರ್ಲೆ ಹೊಡಿತೀನಿ, ಅವ್ನು ಬೂಟ್ ಹೊಡಿತೀನಿ ನೋಡ್ತೀರಿ ಇವತ್ತು ಅವನು. ಅಯ್ಯೋ ಶಿವಮೊಗ್ಗಕ್ಕೆ ಹೋಗಿದ್ನಂತ ಸೀದಾ. ಶಿವಮೊಗ್ಗಕ್ಕೆ ಹೋಗಿದ್ನಂತ? ಬಗ್ಗಾಕ ಅಲ್ಲೇನ್ ಹೋಗಿದ್ನಂತ? ಸಾಲ ಮಾಡ್ಕೊಂಡನ, ನಮ್ದು 5 ಲಕ್ಷ ರೂಪಾಯಿ ಸಾಲಗಾರಿ ಕೊಟ್ಟಾನ, ಉಳ್ದಿದ್ ರೊಕ್ಕ ತಗೊಂಡು ಸೀದಾ ಓಡೋಗ್ಯಾನ. ಹಲ್ಕಟ ಬಾಡೆ ನಾನು ರೊಕ್ಕನ ಸಿಕ್ಕಿದಿತ್ತು, ನೀವು ಸಾಲ ಹರಿಯಾಕ ಏನ್ ನನ್ ಕೇಳಿ ಸಾಲ ಮಾಡಿದ್ನ ಏನ್ ನನಗೆ ಕೊಟ್ಟಿದ್ನ ಸಾಲ ಮಾಡಿ? ಇಲ್ಲ ಇವನ್ನ ಹಂಗ ಅಲ್ಲಿ ಗೊತ್ತ. ನಾನು ಎಷ್ಟು ಕಣ್ಣೀರು ಕೂತಿದ್ದೇನೆ, ಎಷ್ಟು ಹೊಟ್ಟ್ಯಾಗ ಸಂಕಟ ಪಟ್ಟೇನೆ ಅಂತ ನನಗೆ ಗೊತ್ತದ. ಏನ ಯೋ ಇನ್ನೊಂದು 4 ದಿನ ಆಗಿದ್ರೆ ನಾ ಮಾನಸಿಕ ಹಾಕಿದ್ದೆ ಬಿಡು. 5 ಲಕ್ಷ ಹೋತ್ ಅಂತೇಳಿ ಎಲ್ಲಿ ನಾನು ಬುಟ್ಬೇನ್ ಹಚ್ಕೊಂಡು ಹುಚ್ಚ ಹಿಡಿತಿತ್ತೆ ಏನ ನನಗೆ. ಕರೆನ ಯವ್ವ ದೇವ್ರೇ, ನನ್ರಾಗ 5 ಲಕ್ಷ ಸಿಕ್ತ ಯವ್ವ, ನನಗೆ 5 ಲಕ್ಷ ಸಿಕ್ತ. ಕಷ್ಟಪಟ್ಟು ದುಡಿದು ರೊಕ್ಕ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತೇಳಿ ಹೊಟ್ಟೆ ಬೇನೆ ಹಚ್ಕೊಂಡು ಎಲ್ಲಿ ಉರ್ಲಿಗಿರ್ಲಿ ಹಾಕೋತಿದ್ನಿ ಏನ ಬಿಡು ನಾನು, ಗೊತ್ತನ. ಎಲ್ಲ ಗಣೇಶನ ಕೃಪಾ ಕಟಾಕ್ಷ ರೀ. ನಿನ್ನೆ ಬೇಡ್ಕೊಂಡೆ ಗಣಪನ ಮುಂದೆ ನಿಂತು, ನಾನು ಸಂಕಷ್ಟ ಹಿಡಿತೇನಪ್ಪ ಮುಂದಿನ ವರ್ಷದಿಂದ, ನಾನು ತಪ್ಪಾಗೈತಿ, ನಾನು ಅನ್ಬಾರ್ದಾಗಿತ್ತು, ದುಡ್ಡಿನ ಮದಕ್ಕೆ ಬಾಯಿ ಬಿಟ್ಬಿಟ್ಟೆ, ನಾನು ತಪ್ಪಾಗೈತಪ್ಪ ಅಂತ ಬೇಡ್ಕೊಂಡೆ ರೀ. ಎಲ್ಲ ಗಣೇಶನ ಕೃಪಾ ಕಟಾಕ್ಷ. ಅವ ಕಂಡು ಬಿಟ್ಟಿದ್ದಕ್ಕೆ ಸಿಕ್ಕಿದ್ದಿದ್ದು. ಹೌದಾ? ಹೆಂಗ ಒಟ್ಟು ನಾವು ಎಷ್ಟು ನೊಂದ್ಕೊಂಡಿದ್ದೆ ನಾನಂದ್ರೆ, ಯಾಕಂದ್ರೆ ಊಟ ಅಲ್ಲ, ಏನಲ್ಲ, ಮಳೆ ಅಲ್ಲ, ಚಳಿ ಅಲ್ಲ, ನಂಗೆ ಅಲ್ಲಿದ್ದು ನಾ ದುಡಿದು ಇದು ಮಾಡಿದ್ದ ರೊಕ್ಕ ಎಷ್ಟು ಸಂಕಟ ಪಟ್ಟಿದ್ದೆ ಗೊತ್ತ ನಾನು. ಹ್ಞೂ ರೀ, ನಾ ಗಣಪಗೆ ಬೇಡ್ಕೊಂಡೆಲ್ಲ ಸಿಕ್ಕೇ ಬಿಡ್ತು ನೋಡ್ರಿ. ಗಣಪಗೊಂದು ಅಭಿಷೇಕ ಬರ್ಸ್ಬೇಕ್ಲೆ. ಹ್ಞೂ ರೀ, ಬರ್ಸೋಣ, ಗಣಪಗೆ ಅಭಿಷೇಕ ಬರ್ಸೋಣ. ನಡಿ ಹಂಗಾರ, ನಡಿ ಹೋಗಿ ಬರೋಣ ಬಾ. ಇದು ಸೈಟ್ ಕಡೆ ಕರ್ಕೊಂಬರಕತ್ತಾರಂತ. ಹೌದು, ಹೆಂಗ್ ಸಿಕ್ನಂತವ? ಶಿವಮೊಗ್ಗದ ಕಡೆ ಇದ್ನಂತ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ನು ಹಲ್ಕಟ್ ಸುಳಿ ಮಗ. ಈಗೇನ್ ಮಾಡ್ಯಾನ, ಫೋನ್ ಚಾಲು ಮಾಡ್ಯಾನ ಹೆಂಡತಿಗೆ ಹಚ್ಚಾಕ. ಪೊಲೀಸರು ಅದನ್ನ ಅಷ್ಟು ಗುರ್ತನ ಇಟ್ಕೊಂಡಾರ. ಅದೆಂತದ ಟ್ರೇಸ ಪಾಸ ಅಂದ್ರು. ಅದನ್ನೆಲ್ಲ ಮಾಡಿ ಒಟ್ಟು ಇಂತಲ್ಲದಾನ ಅಂತೇಳಿ ಗುರ್ತ ಹಿಡಿದ್ರಂತ. ನೋಡ್ರಿ ಎಷ್ಟು ಬೆರಿಕೆ ಅದಾರ ಪೊಲೀಸರು. ಯವ್ವ, ಅವರು ಭಾರಿ ಬೆರಿಕೆ. ಆ ನಾಯಿಗೆ ಅಷ್ಟು ಟ್ರೈನಿಂಗ್ ಕಲ್ಸಿರ್ತಾರಂದ್ರ ಆ ಕಲಿಸಿರೋ ಪೊಲೀಸರು ಶಾಣೆ ಇರಕ್ಕಿಲ್ಲ. ಅದೊಂದಾತು. ಇವರು ಸ್ವಪ್ನಾರ ಮಾವ ಅವ್ರು ಹೋಗಿ ಹೇಳಿ ಬರ್ಲಿಲ್ಲನ, ರೊಕ್ಕಿದ್ ಮನುಷ್ಯ ಒಂಚೂರು ಖಡಕ್ಕಾಗಿ ಹೇಳಿ ಬಂದಾನಂತೇಳಿ ಅಷ್ಟು ಮೈ ಮ್ಯಾಗ ತೊಗೊಂಡು ಪಟಾನ ಕೆಲಸ ಮಾಡ್ಯಾರ ಅವ್ರು. ಇಲ್ಲಾಂದ್ರೆ ಇಷ್ಟು ಕಡ ಹಾಕಿದ್ದಿಲ್ಲ ಅದು. ಅದು ಕರೆ ಅನ್ರಿ. ನಡ್ರಿ ಹೋಗನ್ ನಡ್ರಿ. ಪಾಪಿ ಹಂಗ ಒಟ್ಟು ಸ್ವಪ್ನಾರ ಮಾವು ಪುಣ್ಯ ಬರಲಿ. ಅವ್ರ ಹತ್ತಿ ಬೇನ ಸೊಕ್ಕ ಇರ್ಲಿ, ಅವ್ರ ಮಾವು ಪುಣ್ಯ ಬರಲಿ. ಎತ್ತಾಗ ಒಟ್ಟು ಇದೊಂದು ಕೈಗೆ ಇವ್ ಭಾಡ್ಯ ಸಿಕ್ನಲ್ಲ ಅಷ್ಟ ಸಾಕು. ನಡ್ರಿ, ಆ ಭಾಡ್ಯಾನ್ ಮಾಡ್ತೀನಿ ನಡ್ರಿ. ಅವ್ನು ಕುಡುಕ್ ನನ್ನ ಹಾಟ್ಯಾನ ಸಾಲ ಮಾಡ್ಕೊಂಡು ಮುಕ್ಳಿ ಬಿಡ್ದ ಹಾಕೊಂಡು ಓಸು ರೊಕ್ಕ ತೊಗೊಂಡು ಓಡೋಗ್ಯಾನಲ್ಲ, ಅದನ್ನ ಕೇಳ್ತೀನಿ. ಅಲ್ಲ, ನೀನ್ ಎಷ್ಟು ನಂಬಿ ನಮ್ಮ ಮನೆ ಕಟ್ಟಿ ಕೊಡ್ತೀನಿ ಅಂತೇಳಿ ರೊಕ್ಕ ಕೊಟ್ಟು ನಿನ್ಗೆ ಹೇಳಿದ್ರೆ ತಗೊಂಡು ಓಡೋಗಿಯ ನೀನು? ನಿನ್ನ ಸಾಲ ತೀರಿಸ್ಕೊಳಕ ಹಿಂಗೆ ನಂಬಿಕೆ ದ್ರೋಹ ಮಾಡಿದ್ರೆ ನಿನ್ಯಾರು ನಂಬ್ತಾರ? ಎಷ್ಟು ಹೊಟ್ಟ್ಯಾಗ ಸಂಕಟ ಬಿಟ್ಕೊಂಡು ಕಷ್ಟಪಟ್ಟು ದುಡಿದು ರೊಕ್ಕ ಹೋತಲ್ಲಪ್ಪ ಅಂತೇಳಿ ಎಷ್ಟು ನಳ್ಳೇನಿ, ಎಷ್ಟು ಸಂಕಟ ಪಟ್ಟೇನಿ, ಕಣ್ಣೀರು ಹಾಕೇನಿ, ನಿಮ್ಗೆ ಶಾಪ ಹಾಕೇನಿ. ಅದೆಲ್ಲ ನಿಮ್ಗೆ ತಟ್ಲಾರ್ದಂಗೆ ಇರ್ತದಂತ ಮಾಡಿಯ ಏನ? ನೋಡ್ತಿರ್ರಿ, ಅಣುವಾಗಿ ವಿಲ 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 ಅಂತ ಒದ್ದಾಡ್ತೀರಿ ನೀವು. ಬ್ಯಾಡ್ಬೇ ಮಂಜಕ್ಕ, ಹಂಗೆ ಮಾತ್ರ ಅನ್ನಕ್ಕೆ ಹೋಗ್ಬೇಡ. ಮಕ್ಳು ಮರಿ ಇದ್ದಾವ, ಏನ ಮಾಡಿ ತಿನ್ನೋ ಕೆಲಸ ಮಾಡೇನಿ, ಅದಕ್ಕೆ ಹಿಂಗೆ ಮಾಡಬೇಡ. ನಾನೇನು ಮಾಡಲಿ ಹೇಳ? ಸಾಲ ಜಗ್ಗಾಗಿತ್ತವ. ನನ್ನ ಪರಿಸ್ಥಿತಿ ಯಾರ ಮುಂದೆ ಹೇಳಿ ಹೇಳ? ನಾನೇ ಅದು ಸಾಲ ಮಾಡಿಕೊಂಡು ಒದ್ದಾಡ್ತಾ ಅದೇನಿ. ಅಂಥದ್ದೇನು ತ್ರಾಸಿತ್ತು ನಿನಗೆ? ಅಲ್ಲ, ನೀನು ಎಂಥ ಮನುಷ್ಯ ಅದಿ ನೀನು? ರೊಕ್ಕ ತೊಗೊಂಡು ಹೋದ್ರೆ ಅವ್ರು ಏನು ಮಾಡ್ಬೇಕು? ಮನೆ ಕಟ್ಟೋರು ನಿನ್ನ ಮನೆ ಉದ್ಧಾರ ಮಾಡ್ಕೊಳಕ್ಕೆ ನಮ್ಮ ಮನೆ ಹಾಳು ಮಾಡ್ಬೇಕಂತ ಮಾಡಿದ್ದೇನೆ ನೀನು? ಎಷ್ಟು ಹೊಟ್ಟೆ ಸಂಕಟ ಬಿಟ್ಕೊಂಡು ಕಾದೇವ ಅಂತೇಳಿ ನಮಗೆ ಗೊತ್ತದ. ನಮಗದೆಲ್ಲ ಗೊತ್ತಿಲ್ಲ. 5 ಲಕ್ಷ ರೂಪಾಯಿ ಈಗಿಂದ ಈಗ ಬೇಕು ನನಗೆ. ಕೂಳಲ್ಲ, ನೀರಲ್ಲ, ನಮ್ಮ ಊಟಲ್ಲ, ಭಾಷೆ ಅಲ್ಲ, ದಿಕ್ಕು ದೇಶ ಬಿಟ್ಟು ಅಲ್ಲಿ ಹೋಗಿ ನಾನು ಕೆಟ್ಟ ಬಿಸಲಾಗ ಮಂದಿ ಕೈಯಾಗ ದುಡ್ದು ತಂದಿದ್ದು ರೊಕ್ಕದ. ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ ರೊಕ್ಕ, ಮಂದಿ ಬಿಟ್ಟು ದೂರ ದುಡ್ದಿದ್ ರೊಕ್ಕದ. ಏನ ಅನ್ಯಾಯ ಆಗಕ್ಕೆ ದೇವ್ರು ಬಿಡ್ಬೇಕಲ್ಲ ಮತ್ತೆ? ಅದಕ್ಕೆ ಸಿಕ್ಕಿ ನೀನು. ಆದ್ರೆ ಆ ರೊಕ್ಕ ಸಿಗೋಲ್ತಲ್ಲ, ಮರ್ಯಾದಿಂದ ಆ ರೊಕ್ಕ ಬೇಕು ನಮಗೆ ಅಷ್ಟ. ನೀ ಅದು ಏನು ಮಾಡಿ ತಂದು ಕೊಡ್ತೀಯ ನನಗದು ಗೊತ್ತಿಲ್ಲ. ಏನ ಬಾಯಾಗ ಮತ್ತೆ ಹೊಲಸು ಬರೋಕ್ಕಿಂತ ಮುಂಚೆ ರೊಕ್ಕ ತಂದು ಕೊಡ ನನಗೆ. ಅಲ್ಲಪ್ಪ, ನೀ ಹಿಂಗೆ ಮಾಡಿದೆ ಹೆಂಗದೆ? ಅಲ್ಲ, ನೀ ರೊಕ್ಕ ತಗೊಂಡು ಓಡೋದಿ, ನನ್ನ ಮಗಳು ಬ್ಯಾಂಕ್ ಬೆಳಕ್ ಹೋಗಿದ್ಲು. ಅವತ್ತೇನೋ ಊರನವರೊಬ್ರು ನೋಡಿ ಪಾಪ ಕರ್ಕೊಂಬಂದ್ಲು, ಚಲೋ ಆತಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಒಂದು ಹೆಣ ಬಿದ್ದಿರ್ತಿತ್ತಲ್ಲ. ಮನುಷ್ಯ ಎಂತವದಿ ನೀನು? ಆಮೇಲೆ ನೀ ಸಿಕ್ಕರ ಏನು ಉಪಯೋಗ, ರೊಕ್ಕ ಕೊಟ್ಟರ ಏನು ಉಪಯೋಗ ಆಕಿತ್ತ ಹೇಳಿ ನೋಡೋಣ? ಯಾರಿಗೇನು ರೊಕ್ಕ ಹಂಗ ಬಂದಿರ್ತೈತೇನೆ? ಪ್ರತಿ 1 ರೂಪಾಯಿನೂ ಒಬ್ರಿಗೆ ಬರ್ಬೇಕಾದ್ರೆ ಅವರು ಅದ್ರ ಹಿಂದೆ ಕಷ್ಟಪಟ್ಟಿರ್ತಾರಪ್ಪ. ಏನ ನಿನ್ನ ಸಾಲ ನೀ ಹೆಚ್ಚಾಗಿ ನೀ ಮಾಡ್ಕೊಂಡು ಮಂದಿ ರೊಕ್ಕ ತಗೊಂಡು ಹರ್ಕೊಂತೇನೆ ಅಂದ್ರೆ ಇದ್ಯಾವ ನ್ಯಾಯ? ಇಲ್ರಿ ಅಕ್ಕಾರ, ಏನಿಲ್ಲ ಅಂದ್ರೆ ಒಂದು 8 ಲಕ್ಷ ರೂಪಾಯಿ ಸಾಲ ಆಗೈತ್ರಿ ನನ್ನ ತಲೆ ಮ್ಯಾಗ. ಎಲ್ಲಿದ್ ಹರಿಬೇಕು, ಹೆಂಗೆ ಹರಿಬೇಕು ಏನೂ ತಿಳಿಲಂಗೆ ಆಗಿತ್ರಿ. ಬ್ಯಾಂಕ್ನ್ಯಾಗೂ ತಕ್ಕೊಂಡು, ಫೈನಾನ್ಸ್ನಾಗೂ ತಕ್ಕೊಂಡು, ಇವ್ರ ಕಡೆ ಸಾಲ ಮಾಡಿ ಜಕ್ಕಾಗಿತ್ರಿ. ನನ್ನ ಹೆಂಡತಿ, ನನ್ನ ಮಗ, ನಾನು, ನನ್ನ ಮಗಳು ಇರೋದ್ರಿ ನಮ್ಮ ಮನ್ಯಾಗ. ಆ ಮನಿನ ನಾ ಎಷ್ಟೊತ್ತಿದ್ರು ಕಬ್ಜಾ ಮಾಡ್ಕೊತೇನೆ ಅಂತ ನಿಂತಿದ್ರು. ಅದಕ್ಕೆ ನಮ್ಮ ರೊಕ್ಕ ತಗೊಂಡು ಓಡೇ ಬಿಟ್ಟೇನೆ.
ಇಲ್ರಿ ಅದ್ರ ರೊಕ್ಕ ಈಗ ಹೆಂಗೆ ಸದ್ಯದ ಮಟ್ಟಿಗಾರ ಕೊಟ್ರೆ ಬಿಡ್ತಾರಲ್ಲ ಅನ್ನೋ ಕಾರಣಕ್ಕೆ ನನಗೆ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಕೈಯಾಗಿದ್ದ ರೊಕ್ಕ ಕೊಟ್ಬಿಟ್ಟೆ ರೀ ಅಕ್ಕಾರ ಅಣ್ಣಾರ. ನನ್ನ ಕೈ ಮುಗಿತೇನೆ ರೀ, ಕಾಲು ಬೀಳ್ತೇನೆ. ನನ್ನ ಮಾತ್ರ ನೀವು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಶಾಪ ಹಾಕ್ಬೇಡ್ರಿ. ಪೊಲೀಸ್ಗೆ ಕಂಪ್ಲೇಂಟ್ ವಾಪಸ್ ಕೊಟ್ಟು ತಗೋರಿ. ಪೊಲೀಸ್ರ ಕಂಪ್ಲೇಂಟ್ ವಾಪಸ್ ತಗೋರಿ ಅಣ್ಣಾರ. ರೀ ಕಂಪ್ಲೇಂಟ್ ವಾಪಸ್ ತಗೋಬೇಡ್ರಿ. ನಳ್ಳಿವ ಜೈಲ್ನಾಗ ನನಗದೆಲ್ಲ ಗೊತ್ತಿಲ್ಲ. ರೊಕ್ಕ ಬೇಕು. ನಿನ್ನ ಮನಿ ಮಾರಿ ಆದ್ರೂ ನೀ ರೊಕ್ಕ ಕೊಡ್ಬೇಕೀಗ. ಅಲೋ, ಇದೆಂತ ಮನುಷ್ಯನೋ ನೀನು? ಸಾಲ ಇದ್ರ ಸಂಬಂಧ ಇಷ್ಟಕೊಂಡ ಮಾಡ್ಕೊಂಡು ನೀನು? ಅದು ಮಣ್ಣು ತಿನ್ನೋ ಕೆಲಸ ಮಾಡೇನ್ರಿ. ಇಸ್ಪೀಟ್ ಆಡಿ ಜೂಜಾಡಿ ದಿನದ ಬಡ್ಡಿ ಹಂಗೆಲ್ಲ ತಗೊಂಡು ಕುತ್ತಿಗೆ ಬಂದು ಇಸ್ಪೀಟ್ ಆಡಿ ನಮ್ನಿ ಮನಿ ಮಠ ಎಲ್ಲ ತೊಳೆದಿಟ್ಟ್ಯಾರಿ. ಈಗ ಬುದ್ಧಿ ಬಂದೈತಿ. ಆದ್ರೆ ಏನು ಮಾಡ್ಬೇಕು ಹೇಳ್ರಿ? ನನಗಂತರೂ ಸಾಕಾಗೈತ್ರಿ ಸಾಲದ ಸಿಕ್ಕೊಂಡು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಮಾ ಬಡ್ಡಿ ಚಕ್ರ ಬಡ್ಡಿ ಅಂತ ಕಟ್ಟಿ 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 ಮಾಡ್ಕೊಂಡಿದ್ದು ಸಗಣಿ ತಿನ್ನೋ ಕೆಲಸ ಇದು. ಅದಕ್ಕೆ ಅಣ್ಣಾರ ನಿಮ್ಮ ಕಾಲು ಬೀಳ್ತೇನೆ, ಹೆಂಗಾರ ಮಾಡಿ ನಿಮ್ಮ ರೊಕ್ಕ ಕೊಡ್ತೇನೆ. ನಾ ಜೈಲಿಗೆ ಹೋದ್ರೆ ಏನು ರೊಕ್ಕ ಬರ್ತತನ್ರಿ? ನೀವೇ ಹೇಳಿ ನೋಡ್ರಿ ನೋಡೋಣ. ಅದಕ್ಕೆ ಈಗ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಈತಾಗಿಂದ ಮತ್ತೆ ಎತ್ತಾಗಾರ ಓಡೋದಂದ್ರೆ ನಾವೇನು ಮಾಡೋಣ? ನಾವ್ಯಾ ಕಂಪ್ಲೇಂಟ್ ವಾಪಸ್ ತೊಗೊಳಲ್ಲ. ನಮ್ಮ 5 ಲಕ್ಷ ರೂಪಾಯಿ ನಮಗೆ ಬೇಕಷ್ಟೇ. ಆ 5 ಲಕ್ಷ ರೂಪಾಯಿ ಕೊಡು, ನಿನ್ನ ಕಂಪ್ಲೇಂಟ್ ವಾಪಸ್ ತೊಗೊಳದ ಬಿಡೋದ ಅದು ಮುಂದೆ ನೋಡೋಣಂತ. ನಮ್ಗೆ 5 ಲಕ್ಷ ರೂಪಾಯಿ ಬೇಕಷ್ಟೇ. ನೋಡಪ್ಪ, ನೀನು ಜೂಜಾಡಕ ಇಸ್ಪೀಟ್ ಆಡಕ ಸಾಲ ಮಾಡಿ ಮಂದಿ ದುಡ್ದು ರೊಕ್ಕ ತಗೊಂಡು ನೀನು ಸಾಲ ಹಾರ್ಕೋತೇನಂದ್ರೆ ಇದು ನ್ಯಾಯ ಎಲ್ಲ ಇದೆ. ನಾವ್ ಯಾ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಿಲ್ಲ. ಏನ ಮರ್ಯಾದಿಂದ ಅವ್ರ ರೊಕ್ಕ ಅವ್ರಿಗೆ ಕೊಡೋದು ನೋಡಿ ಅಷ್ಟೇ. ಇಲ್ಲ ಹುಚ್ಚೊಡ್ಸಿ ಮಗ ಸಿಕ್ನ ನೀವ. ಅಲ್ಲಪ್ಪ, ನೀ ಅಂತ ಇದದಿ ನೋಡ. ನಾನು ನಮ್ಮ ನೀನು ನೀನ ಕಟ್ಸಿದ್ದಿಲ್ಲ. ಹಂಗಾರ ತಡಿ, ಹಂಗಾರ ಪಾಪ ಇವ್ರ ಮನಿದು ನೀ ಮಾಡ್ತಿ ಅಂತೇಳಿ ನಾನು ಮುಂದೆ ನಿಂತು ಈಕಿಗೆ ಹೇಳಿ ಜವಾಬ್ದಾರಿ ತಗೊಂಡು ನಿನಗೆ ದಂಧೆ ಹಚ್ಕೊಟ್ಟೆ. ನೀನೇ ರೊಕ್ಕ ತಗೊಂಡು ಓಡೋದಿ. ಇಲ್ಲಿ ನಮ್ಮ ನಡಕ್ಕೆ ಎಂತೆಂಥ ಜಗಳ ಆದವು, ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡ್ವಿ. ಒಬ್ರಿಗೊಬ್ರು ಬಾಯ್ ಬಿಟ್ಟು ಅನ್ನಕ್ಕೆ ಬರದ್ದು ಬಿಡಾಕ್ ಬರದ್ದು. ನಂಬಿಕೆಗೆ ಏಡಾದ್ವಿ ನಾವು, ಗೊತ್ತನ ನೀವು ಮಾಡೋ ಕೆಲ್ಸಕ್ಕೆ. ಹೌದೌದ್ರಿ ಅಕ್ಕಾರ, ನಂದ ತಪ್ಪೈತ್ರಿ, ನಂದೇ ತಪ್ಪೈತಿ ನನಗೆ ಗೊತ್ತು. ನಾನು ಓಡೋದ ಏನೇನು ಖುಷಿ ಖುಷಿಲೇ ಹೋಗಿದ್ದಿಲ್ರಿ. ಹೆಂಡತಿ ಮಕ್ಳು ಬಿಟ್ಟು ಮತ್ತೊಂದು ಕಡೆ ಇರೋದಂದ್ರೆ ಸುಮ್ಮನೆ ಆಕತ್ತೇನ್ರಿ? ಮಾಡಿ ಮಣ್ ತಿನ್ನೋ ಕೆಲಸ ಹೆಂಡತಿ ಮಕ್ಕಳಾದ್ರೂ ಬಿಟ್ಟಿರ್ಬೇಕು, ಊರ್ ಬಿಟ್ಟಾದ್ರೂ ಇರ್ಬೇಕಾಕತಿ. ನೋಡಪ್ಪ, ನಮಗದೆಲ್ಲ ಗೊತ್ತಿಲ್ಲ. ಮನಿ ಮಾರು ರೊಕ್ಕ ಕೊಡ್ಸಷ್ಟೇ. ಇನ್ಸ್ಪೆಕ್ಟರ್ ಸಾಹೇಬ್ರ, ಏನಾರ ಮಾಡಿ ನಮ್ಮ ರೊಕ್ಕ ಒಂದು ವಾಪಸ್ ಕೊಡ್ಸಸ್ರಿ. ಇವ ನೋಡಿದ್ರೆ ಹಿಂಗೆ ಅನ್ನಕತ್ತಾನ. ಈಗ ಮುಂದೆ ದಾರಿ ಏನು ಮಾಡ್ಬೇಕು ಹೇಳ್ರಿ ನಾವು? ದಾರಿ ಅಂದರೆ ಏನು ಹೇಳೋದಪ್ಪ? ಸ್ವಂತ ಮನೆ ಐತೆ ಅಂತಿರಲ್ಲ, ಈಗ ಕಾಲಾವಕಾಶ ಕೊಟ್ಟರೆ ಇವ ಇಲ್ಲಿ ಇರ್ತಾನೋ ಮತ್ತು ಊರು ಬಿಟ್ಟು ಓಡೋಕಾನೋ ಗೊತ್ತಿಲ್ಲ. ಇವನ್ನ ತೊಗೊಂಡೋಗಿ ಜೈಲಿಗೆ ಹಾಕಿದ್ರು ನಿಮ್ಮ ರೊಕ್ಕ ನಿಮಗೆ ಬರಲ್ಲ. ಅದಕ್ಕೆ ಬೆಸ್ಟ್ ಅಂದ್ರೆ ಇವಂದೇನೋ ಒಂದು ಸ್ವಂತ ಮನೆ ಸಣ್ಣದೈತಲ್ಲ, ಅದನ್ನು ಮಾರಿ ನಿಮ್ಮ ರೊಕ್ಕ ಕೊಡ್ಬೇಕು ಒಂದು. ಇಲ್ಲ ಬೇರೆ ಏನು ಇಲ್ಲಿ ಅವು ಸಿಟ್ಯಾನ್ ಊರಾಗಾದ್ರೆ ಒತ್ತಿಗಿತ್ತಿ ಹಿಡ್ಕೋತಾರ್ರಿ. ಈ ಹಳ್ಳಿಯಾಗ ಯಾರು ಬಂದು ಒತ್ತಿ ಹಿಡ್ಕೋಬೇಕು? ಹಿಡ್ಕೊಂಡ್ರು ಲಕ್ಷಗಟ್ಲೆ ಯಾರು ಕೊಡ್ತಾರೆ? ಅದೆಲ್ಲ ಆಗ್ಲಾರ್ದು ಮಾತು ಮನಿನೇ ಮಾರ್ಬೇಕು ನೋಡ್ರಿ. ಅದೊಂದು ಮನಿ ಮಾರಿ ನಿಮ್ಮ ರೊಕ್ಕ ಕೊಡ್ಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ. ಹಂಗೆ ಅನ್ಬೇಡ್ರಿ ಸಾಹೇಬ್ರ, ಬಡವ ಬದುಕೊಳಕ್ಕೊಂದು ಅವಕಾಶ ಕೊಡ್ರಿ. ಬೇಕಂತ ಮಾಡಿದ್ದಲ್ರಿ ಸಾಹೇಬ್ರ. ನೋಡಪ್ಪ, ಇಲ್ಲೆಲ್ಲರೂ ಬಡವ್ರೆ, ಯಾರೇನು ಇದ್ದಂತಾರಲ್ಲ. ನೀನು ಕಷ್ಟಪಟ್ಟು ದುಡಿದ್ರೆ ನಿನಗೆ ರೊಕ್ಕ ಬರ್ತೈತಿ, ನಾನು ಕಷ್ಟಪಟ್ಟು ದುಡಿದ್ರೆ ನನಗೆ ರೊಕ್ಕ ಬರ್ತೈತಿ. ಕುಂದ್ರಿಸಿ ಕೂಳು ಹಾಕೋರು, ಕುಂದ್ರಿಸಿ ರೊಕ್ಕ ಕೊಡೋರು ಯಾರೂ ಇಲ್ಲ. ಏನು ನಾನು ಒಂದು ಟೈಮ್ನಾಗ ಒಂದೊಂದು ನಮ್ಮ ಅಕ್ಕ ಊಟಕ್ಕೆ ಕೊಟ್ಟಾಗ ತಿಂದು ಬದುಕೇನು ನಾನು. ಏನೋ ಒಂದು ಕಷ್ಟಪಟ್ಟು ದುಡಿದು ಏನೋ ಒಂದು ಮಾಡ್ಕೋಬೇಕಪ್ಪ, ದುಡಿಬೇಕು, ಮನೆ ಸಂಸಾರ ಸಾಗಿಸ್ಬೇಕು ಅಂತೇಳಿ ಮಾಡ್ಕೊಳ್ಳೋ ಹೊತ್ನ್ಯಾಗ ಹಿಂಗೆ ನೀನು ರೊಕ್ಕ ತೊಗೊಂಡೋಡೋಗಿ ಈಗ ನಂಗೆ ಬಡವ, ನಂಗೆ ಅವಕಾಶ ಕೊಡ್ರಿ, ಬಡವ ಅವಕಾಶ ಕೊಡಿ, ಹೆಂಗೆ ತೀರಿಸ್ತೀನಿ ರೊಕ್ಕನ? ಅಲ್ಲ, ನಾನು 5,000 ಸಾವಿರ ರೂಪಾಯಿ ತಿಂಗಳ ಕೊಟ್ಟು ಮುಟ್ಟಿಸ್ತೇನೆ. ಅಯ್ಯೋ ದೇವ್ರೇ, 5 ಲಕ್ಷ ರೂಪಾಯಿನ ನೀನು ತಿಂಗಳ 5,000 ಸಾವಿರ ಕೊಟ್ಟು ಮುಟ್ಟಿಸ್ತೀಯ? ಸಾಯಿ ಮಠ ಮುದುಕಾಗು ಮಠ ಬರೇ ನಾನು 5,000 ಸಾವಿರ ರೂಪಾಯಿ ಇಸ್ಕೊಂತ ಕುಂತು ಬಿಡ್ಲೆ? ಹೆಂಗ್ ಮಾತಾಡ್ತಿ? ಏನ್ ತಾನ ನನಗೆ ಮನಿ ಕಟ್ಬೇಕಾಗೈತಿ. ನಾ ಯಾವಾಗ ಕಟ್ಲಂಗಾರ ಅದನ್ನ ಮನಿನ? ನೋಡಪ್ಪ, ನನಗೆ ಹೆಚ್ಚಿಗೆ ಮಾತು ಬೇಡ. ನನಗೆ ಇನ್ನೊಂದು 2 ದಿನದ ರೊಕ್ಕ ಬೇಕಷ್ಟೇ. ಈಗ ನಿಂತ ಕಾಲ ಮ್ಯಾಗ ಆಗಲ್ಲ. 2 ದಿನ ಕೊಡ್ತೀನಿ ನಾನು ಅವಕಾಶ. ನಂಗೆ ಮನಿ ಮಾರಿ ರೊಕ್ಕ ಕೊಡ್ರಿ. ನಿಮ್ಮ ಮನಿ ಸಲುವಾಗಿ ನಾನು ನನ್ನ ಮನಿ ಕಳ್ಕೊಳಕ್ ತಯಾರಿಲ್ಲ. ನಿನಗೆ ಹೆಂಗೆ ನಿನ್ನ ಸಂಸಾರ ಮುಖ್ಯ, ಹಂಗೆ ನನಗೆ ನನ್ನ ಸಂಸಾರ ಮುಖ್ಯ. ನೀನೇನು ಒಳ್ಳೆ ಕಾರ್ಯಕ್ಕೆ ಏನು ಸಾಲ ಮಾಡಿಲ್ಲ. ನೀನು ಜೂಜಾಡಕ್ಕೆ ಹೆಂಡತಿ ಮಕ್ಳು ತಲೆ ಇದು ಗೋಳ ವಹಿಸ್ಕೊಂಡು ಕುಡಿಯಾಕ ಸಾಲ ಮಾಡಿ. ಅದಕ್ಕೆ ನಾವು ಯಾಕೆ ನಿನಗೆ ಅಷ್ಟೊಂದು ಸಪೋರ್ಟ್ ಮಾಡಕ್ಕೆ ಹೋಗ್ಬೇಕು? ನೋಡ್ಲೆ, ನನ್ನ ಬಾಯಿಗೆ ಮತ್ತು ಬೇರೆನ ಬರ್ತಾವೆ, ನನಗೆ ರೊಕ್ಕ ಬೇಕಷ್ಟೇ. ಹಂಗನ್ರಿ ಅಂದ್ರೆ ಬಿಗಿ ಹತ್ತವ್ರಿಗೆ. ಇಲ್ಲ ಅಂದ್ರೆ 5,000 ಸಾವಿರ ರೂಪಾಯಿ ಅಂತೀವ. 5,000 ಸಾವಿರ ರೂಪಾಯಿ ಕೊಡೋ ಮಟ ಏನು ಯಾರು ಬದುಕಿರ್ತಾರ ಯಾರು ಸತ್ತಿರ್ತಾರ ಯಾರಿಗೆ ಗೊತ್ತು? ಇವನ್ ಕಡೆ 5,000 ಸಾವಿರ ರೂಪಾಯಿ ಕೊಡೋ ಕೆಲಸ ಏನೈತಿ? ನಾವು ನಿನಗೆ 5,000 ಸಾವಿರನ ಕೊಟ್ಟಿದ್ವೇನ? 5 ಲಕ್ಷ ರೂಪಾಯಿ ಹೆಂಗೆ ಎಣಿಸ್ಕೊಂಡು ನೋಡಿ ಗಾಡಿ ಏರಿಸ್ತಾನೆ ಅಂತೇಳಿ. ಮೊನ್ನೆ ಮುಹೂರ್ತ ಚಲೋ ಇತ್ತು, ಬಾಗ್ಲ ಕುಂದ್ರಸು ಕೆಲಸ ಇತ್ತು. ಅವಾಗ ಬಾಗ್ಲ ಕುಂದ್ರಸೋದ್ನೇ ರೊಕ್ಕ ಕೊಡಲಾರ್ದ ಓಡೋಗಿ ನೀನು. ಈಗ ಅಮಾಸಿ ದಾಟ್ತಂದ್ರೆ ಒಳ್ಳೆ ದಿನ ಇಲ್ಲ. ಹೆಂಗ್ ಮಾಡ್ಬೇಕ ನೋಡಪ್ಪ? ನೀನು ದೊಡ್ಡ ನಂಬಕಸ್ತ ಅಂತೇಳಿ ಇವ್ರ ಮನೆಗೆ ಜವಾಬ್ದಾರಿ ವಹಿಸ್ಕೊಟ್ರೆ ಈ ನಮನಿ ಕುತ್ತಿಗೆ ಕೋದ್ ಹೋಗಿ ಈಗ ನೋಡಿದ್ರೆ 5,000 ಸಾವಿರ ಕೊಟ್ಟು ಮುಟ್ಟಿಸ್ತೇನಂತಿ. ಇಲ್ಲೋಡ, ಇದಾಗ ಮಾತಲ್ಲ, ರೊಕ್ಕ ಕೊಡೋದು ನೋಡಿ ನೀನು. ಇಲ್ಲೋಡ,
ಮತ್ತು ಕಣ್ಣಿಗೆ ಕಂಡು ಗುಟ್ಲೆ ಹೊಡ್ತು ಬೀಳ್ತಿದ್ವಿ ನಿನಗೆ. ಪೊಲೀಸರು ಅದಾರಲ್ಲೇ, ಸಾಹೇಬ್ರ ಅದಾರ, ಅವ್ರಿದ್ರಿಗೆ ನಾವು ಹೊಡ್ಯಾಕೆ ಬರೋದು ಕಾನೂನು ಕೈಗೆ ತಗೋಬಾರ್ದಂತ ಸುಮ್ಮನೆ ಸಮಾಧಾನಾಗಿ ನಿಂತೇನೆ ನಾನು. ಸಾಹೇಬ್ರ ನೀವು ನೋಡ್ರಿ, ಇವ್ರದ್ದು ಕಷ್ಟನ ಇರ್ಬೋದು, ಬೇಕಾದಾಗಿರ್ಬೋದು ರೀ. ಎಲ್ಲಾರ್ಗೆ ಅವ್ರವ್ರ ಮುಕ್ಳಿ ಬಿಡ್ದಾಗ ಬಂದಿಂದ ಗೊತ್ತಾಗೋದ್ರಿ. ಯಾರೇನು 5-5 ಲಕ್ಷ ರೂಪಾಯಿಗೆ ಇನ್ನೊಬ್ರಿಗೆ ಕನಿಕರ ತೋರಿ ನೀ ಕೊಟ್ಟಾಕ ಕೊಡಂತ ಯಾರು ಬಿಡುದಿಲ್ರಿ, ನಾನು ಬಿಡುದಿಲ್ರಿ. ನನಗೆ 5 ಲಕ್ಷ ರೂಪಾಯಿ ಬೇಕ್ರಿ ಸಾಹೇಬ್ರ ಹೆಂಗಾರ ಮಾಡ್ಯದ ಏನಾರ ಮಾಡಿ ನನಗೆ ಇಷ್ಟು ಕೊಟ್ಬಿಡ್ರಿ. ನಾನು ಏನು ಮಾಡ್ಲಪ್ಪ, ಇದಕ್ಕೇನು ಹೇಳ್ಬೇಕು ನನಗೆ ಗೊತ್ತಾಗ್ವಲ್ತಂದ್ರ ಏನ್ ಮಾಡ್ತಿ ನೋಡ. ಊರ್ ಬಿಟ್ಟು ಓಡೋಗಿ ಹೆಂತಿಗೆ ಕದ್ಲೆ ಫೋನ್ ಹಚ್ಚಕತಿ ರೊಕ್ಕ ಕೊಡಕ ಹಂಗಲ್ಲನ. ಮನಿ ಮಾರ್ಲೇಪ, ಯಾಕ ಬಾಡಿಗೆ ಮನೆಗೆ ಇದ್ದಾರ ಯಾರಿಲ್ಲನ. ಮನಿ ಮಾರ ಎಷ್ಟ್ ಲಕ್ಷಕ್ಕೆ ಹೋಗತ್ ನೋಡ್. ಮನಿ ಮಾರದನ ಮಾರಿ ನಮ್ದು 5 ಲಕ್ಷ ನಮಗ್ ಕೊಡು, ಉಳ್ದಿದ್ ಸಾಲ ಹರ್ಕೊಂಡ್ ನೆಮ್ಮದಿಯಿಂದ ಬಾಡಿಗೆ ಮನ್ಯಾಗ ಅನ್ನ ಆಗ್ಲಿ ಗಂಜಿ ಆಗ್ಲಿ ತಿಂದು ಬದುಕದ್ ನೋಡ್ರಿ. ಸ್ವಂತ ಮನಿ ಇಟ್ಕೊಂಡು ಏನ್ ಮಾಡ್ತಿ, ಸಾಲ ಮುಕ್ಳರೆ ಒಟ್ಕೊಂಡು ಮುಕ್ಳಿ ಬಿಡ್ತಾರ, ರೊಕ್ಕ ಕೂತ್ರ ಕೊಟ್ಟಾರ ಸುಮ್ಬಿಡ್ತಾರಂತ ಮಾಡಿ ಏನ. ರೊಕ್ಕ ಕೊಡ ಮೊದಲ ಅವ್ರದವ್ರಿಗೆ ಶಾಣೆ ಅದಿ. ಸರಿ, ಇವನ್ನ ನಾಳೆ ಕೋರ್ಟಿಗೆ ಅಟೆಂಡ್ ಮಾಡ್ತೀವಿ, ಅಲ್ಲಿ ಬಂದು ಮಾತಾಡ್ರಿ. ಶಿವಲಿಂಗಣ್ಣ ಕಂಪ್ಲೇಂಟ್ ವಾಪಸ್ ತಗೋರ ಎಣ್ಣ, ನಿನಗೆ ಕಾಲು ಬೀಳ್ತೇನೆ ಎಣ್ಣ ಕರ್ಕೊಂಡೋಗ್ರಿ ಸಾಹೇಬ್ರ. ಈ ನಮ್ನಿ ಕಾಲು ಬೀಳ್ತೇನೆ, ಕೈ ಬೀಳ್ತೇನೆ, ಇವೆಲ್ಲ ನೋಡ್ರಿ ಇಲ್ಲಿ ಹೆಂಗೆ ಮಳ್ಳಂಗೆ ಮಾತಾಡ್ತಾರ. ಸಾಹೇಬ್ರ ನಿಮ್ಮ ಉಪಕಾರಿ ಅಂದು ಮೇಲೆ ಹೆಂಗಿಲ್ರಿ, ಈ ಹಂಗ ಒಟ್ಟು ಇವ್ನು ಹುಡುಕ್ ತಂದು ನಿಲ್ಸಿದ್ರಿ ಅಲ್ರಿ ಅಣ್ಣಾರ. ಇವ್ ಸಿಗ್ತಾನ ಇಲ್ಲ, ರೊಕ್ಕ ಸಿಗ್ತತೆ ಇಲ್ಲ ಅಂತ ಮಾಡಿದ್ದೆ ರೀ. ನಮ್ಮ ಕರ್ತವ್ಯ ನಾವು ಮಾಡೇವ್ರಿ, ಹೌದಿಲ್ರಿ. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. ಇವರು ರೆಡ್ಡಿ ಅಣ್ಣಾರು ಹೆಂಗಂದ್ರೆ ತಲೆ ಮ್ಯಾಗ ಕುಂತ್ರು. ನಮ್ಮ ಕಮಿಷ್ನರಿಂದ ಫೋನ್ ಬರಾಕತ್ವ, ಸ್ವಲ್ಪ ಕೆಲಸ ದೌಡ ಆಗಲೇಬೇಕು ಅಂತೇಳಿ. ನಿಜವಾಗ್ಲೂ ಅವರು ನಿಮ್ಮ ಬೀಗರಾಗಿದ್ದ ನಿಮ್ಮ ಪುಣ್ಯ. ಅಂಥ ದೊಡ್ಡ ಮನುಷ್ಯರು ನಿಮ್ಮ ಬೀಗ್ರ ಅಂದ್ರೆ ನಿಜವಾಗ್ಲೂ ಭಾರಿ ನಿಮ್ಮ ಪುಣ್ಯ. ನೀಡು ಎಲ್ಲ ಹೆಂಗ್ರಿ ಅದು. ಅಲ್ಲ ನಿಮ್ಮ ಮಗಳು ಆಮೇಲೆ ಗೊತ್ತಾತ್ ನಂಗೆ ಸುದ್ದಿ, ನಿಮ್ಮ ಮಗಳು ಆ ಹುಡುಗ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದು, ಹಂಗಾಗಿ ಅಲ್ಲಿದು ಇಲ್ಲಿದು ಕಲೆಕ್ಷನ್ ಅಂತ ಗೊತ್ತಾತ. ನಿಜವಾಗ್ಲು ಪುಣ್ಯ ಬಿಡ್ರಿ, ನಿಮ್ದು ಪುಣ್ಯನ ಮತ್ತೆ. ಹ್ಞೂ ರೀ ಸಾಹೇಬ್ರ, ಪುಣ್ಯನ ಬಿಡ್ರಿ. ಒಳ್ಳೆ ಮನುಷ್ಯ ಅದಾರ್ರಿ, ರೊಕ್ಕ ಐತಿ ಅನ್ನೋ ಕಾರಣಕ್ಕಲ್ಲ, ಒಳ್ಳೆ ಮನುಷ್ಯ ಅದಾರ್ರಿ. ಕಷ್ಟ ಸುಖ ಅರ್ಥ ಮಾಡ್ಕೊಂತಾರ. ಸರಿ, ನಡೆಯಪ್ಪ ನಡಿ. ದುಡ್ಡು ತೊಗೊಳಕ್ ಗೊತ್ತಾಕೈತಿ, ವಾಪಸ್ ಕೊಡಕ್ ಗೊತ್ತಾಗೋದಿಲ್ಲನ ಸಾಹೇಬ್ರ. ನಡೆಯಪ್ಪ ನಡಿ, ಜೀಪ್ ಹತ್ ನಡಿ. ಎತ್ತಾಗ ಒಟ್ಟು ಮಂಜಿ ಸಿಕ್ನಲ್ಲ ಇವ, ಅದ ನಮ್ಮ ಪುಣ್ಯ. ಇವ ಏನು ಸಿಕ್ಕಾನ, ರೊಕ್ಕ ಸಿಕ್ಕಿಲ್ಲ ಇನ್ನೂ. ಸಿಗ್ತತ್ರಿ, ಎಲ್ಲಿ ಹೋಗುದಿಲ್ಲ. ಮನಿ ಐತಲ್ಲ, ನಾಳೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರಲ್ಲ, ಕೋರ್ಟ್ನಾಗ ನಿಂತು ಜಡ್ಜ್ ಮುಂದೆ ಕೇಳ್ತಾನೆ, ನಮಗದೆಲ್ಲ ಗೊತ್ತಿಲ್ರಿ ಮೇಡಮರ, ಈ ಹೆಣ್ಣದಾರ ಗಂಡದಾರ ಗೊತ್ತಿಲ್ಲ, ರೊಕ್ಕ ಬೇಕ್ರಿ ಅಂತ ಹೇಳ್ತಾನೆ. ಅವಾಗ ಅವ್ರ ಇದು ಮಾಡ್ತಾರ, ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿ ಅಂತ ಸಹಿ ರೀ. ಅವ್ರಿಗೊಂದು ಫೋನ್ ಹಚ್ಚಿ ಸ್ವಪ್ನಾರ ಮಾವಾಗ ಮಾತಾಡ್ರಿ, ನಿಮ್ಮ ಉಪ್ಕಾರ ಎಂದು ಮರೆಯಂಗಿಲ್ರಿ ಅಣ್ಣಾರ ಅಂತೇಳಿ ಒಂದು ಥ್ಯಾಂಕ್ಸ್ ಸರ್ ಹೇಳ್ರಿ. ಏನು ಅನ್ಕೋಬೇಕು ಅವ್ರು ಮತ್ತೆ. ಹೌದು, ಹಚ್ತೇನೆ, ಫೋನ್ ಹಚ್ಚಿ ಮಾತಾಡ್ತೇನೆ. ಏನು? ಹ್ಞೂ ರೀ. ಆದ್ರೂ ನಮ್ಮ ಪುಣ್ಯನ ಬಿಡ್ರಿ, ಅಂಥ ಮನೆ ಸಂಬಂಧ ನಮಗೆ ಸಿಕ್ಕಿದ್ದೆ. ನೋಡಿದ್ರೂ ಹೆಂಗೆ ಪೊಲೀಸರ ಮಾತು ಕೇಳ್ತಾರ. ಭಯಭಕ್ತಿಯಿಂದ ಕೇಳೋದಲ್ಲದ ಪೊಲೀಸರ ಮಾತನ್ನ, ಒಂದು ರೆಸ್ಪೆಕ್ಟ್ ಅದ. ದೊಡ್ಡ ಮನುಷ್ಯರು, ಒಳ್ಳೆ ಮನುಷ್ಯರು, ಅವ್ರಿಗೆ ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕಂತ ಕೊಡೋದದ. ಹ್ಞೂ, ಅದು ಕರೆ.